ಇನ್ನು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡಂಥವ್ರಲ್ಲಿ ಗುಬ್ಬಿ ಶ್ರೀನಿವಾಸ್ ಕೂಡ ಒಬ್ಬರು. ಗುಬ್ಬಿ ಶ್ರೀನಿವಾಸ್ ನೆನ್ನೆ ಮಾತಾಡಿದ ರೀತಿ ನೋಡಿದ್ರೆ ಎಷ್ಟು ಅಸಮಾಧಾನ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಆದರೆ ಈಗ ಯಾವಾಗ ಮುಖ್ಯಮಂತ್ರಿಗಳು ಮಾತಾಡಿದ್ರಲ್ಲ, ಸಮಾಧಾನ ಮಾಡಿದ್ರಲ್ಲ, ಅದೆಲ್ಲ ಆದಮೇಲೆ ಇವ್ರಿಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಈಗ ಗುಬ್ಬಿ ಶಾಸಕ ಶ್ರೀನಿವಾಸ್ ಉಲ್ಟಾ ಹೊಡೆದಿದ್ದಾರೆ. ಅವರು ಹೇಳಿದರು, ನಮಗೆ ಸಹವಾಸವೇ ಬೇಡ, KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಈ ಬೆಳಗ್ಗೆ MD ಮಾತಾಡಿದರು, ಏನೆಲ್ಲ ಸಾಲದಲ್ಲಿದೆ ಸಂಸ್ಥೆ, ಅಲ್ಲೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಈಗ ಈ ನಿಗಮ ಮಂಡಳಿಗಳಿಗೆ ತಗೋತೀನಿ ಅಂತ ಹೇಳಿದ್ರಂತೆ CM. ಹಾಗಾಗಿ ನಾನು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಶ್ರೀನಿವಾಸ್ ಹೇಳಿರೋ ಇನ್ನೊಂದು ಮಾತು, ನನಗೆ ಯಾವ ಅಸಮಾಧಾನವೂ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಬಂದಂಥ ಊಹಾಪೋಹಗಳು ಒಂದೆರಡಲ್ಲ. ಸೋಮಣ್ಣ ಕೂಡ ಶ್ರೀನಿವಾಸ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಹೀಗಾಗಿ ಸಹಜವಾಗಿಯೇ ಪಕ್ಷ ತಲೆ ಕೆಡಿಸ್ಕೊಂಡಿತ್ತು. ಖುದ್ದು ಮುಖ್ಯಮಂತ್ರಿಗಳು ಮಾತಾಡಿದರು. ಇದೆಲ್ಲ ಆದಮೇಲೆ ಅವ್ರು ಉಲ್ಟಾ ಹೊಡೆದಿದ್ದಾರೆ. ನನಗೆ ಆ ರೀತಿ ಯಾವುದೇ ಅಸಮಾಧಾನ ಇಲ್ಲ ಅಂದಿದ್ದಾರೆ. ಜೊತೆಗೆ ಈ ಮಹಿಳೆಯರಿಗೆ ಸ್ಥಾನ ಕೊಡಬೇಕಾಗಿತ್ತು, ತಪ್ಪು ಮಾಡಿದ್ದಾರೆ. CM ಬಳಿ ಇರುವಂಥ ಒಂದು ಖಾತೆಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ಕೂಡ ಶ್ರೀನಿವಾಸ್ ಹೇಳಿದ್ದಾರೆ. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗಂತೀನಿ ಅಂತ ಹೇಳೋರಲ್ಲ, ಕೊಟ್ಬಿಡಿ ಅಂತ ಹೇಳೋರಲ್ಲ. ಹಾಗೆ ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾರಾಗಿಲೂ ಅವ್ರಿಗೆ ತಿರ್ಗಿ ಪಕ್ಷದಲ್ಲಿ ಅವಕಾಶ ಕೊಡ್ತಕ್ಕಂಥದ್ದು ಆಗಬೇಕು. ಅದ್ರ ಜೊತೆಲಿ ಈ ಸದಸ್ಯಗಳು ಮೆಂಬರ್ಗಳ್ನು ಮಾಡ್ತಕ್ಕಂಥದ್ದನ್ನ ಮಾಡಬೇಕು, ಕಾರ್ಯಕರ್ತರನ್ನ ಮೆಂಬರ್ಗಳು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. 3 ವರ್ಷ ಮುಗಿದೋಗೈತೆ. ಇಲ್ಲ, ನಾನು ಕೊಡೋಕ್ಕಿದ್ದು ರೆಡಿ ಇದ್ದೆ. ಅವರೇ ತಗೊಂತೀವಿ ಇನ್ಮೇಲೆ ಅವ್ರಿಗೆ ಒಂದ್ಸರಿ ವಿಡ್ರಾ ಮಾಡ್ಕೊಂಡ್ರೆ ಮುಗ್ದೋಯ್ತಲ್ಲ. ಅದು CM ಸುಪೀರಿಯರ್ ಪವರ್. ಅದು CM ಸುಪೀರಿಯರ್ ಪವರ್. ಅದು ಒಂದು ಲೈನಲ್ಲಿ ವಿಡ್ರಾ ಮಾಡ್ಕೊಬೋದು. ಅವರು ಎಲ್ಲ ನಿಗಮ ಮಂಡಳಿಗಳನ್ನ ಒಂದೇ ಒಂದು ಲೈನಲ್ಲಿ ವಿಡ್ರಾ ಮಾಡ್ಬೋದು. ಅದು ಪವರು ಏನು ಮಾಡ್ತಾರೆ.